ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. DDPI ಆಫೀಸ್ ಮೈಸೂರು ಇವರು ತಯಾರಿಸಿದಂತಹ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ 2021 ಇದೊಂದು ಒಳ್ಳೆಯ ಕ್ವಶನ್ ಪೇಪರ್ ಆಗಿದ್ದು ಇದರ ಕ್ವಶನ್ ಮತ್ತು ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಇದನ್ನು ವೀಕ್ಷಿಸಿರಿ, ಹಾಗೆ ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಹಿಂದೆ ಮಾಡಿರುವಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳಿವೆ. ಆಸಕ್ತರುಗಳನ್ನು ವೀಕ್ಷಿಸಬಹುದು. First question. Raju, don't copy from your neighbor. Write the essay on your own. ರಾಜು, ಪಕ್ಕದಲ್ಲಿರೋರನ್ನ ನೋಡಿ ಬರಿಬೇಡ, ನಿನ್ನದೇ ಸ್ವಂತ ಉತ್ತರವನ್ನು ಬರೆ. ಸೊ ಹಾಗಾದರೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗತ್ತೆ? ರಿಕ್ವೆಸ್ಟ್, ಡಿರೆಕ್ಷನ್, ಇನ್ಸ್ಟ್ರಕ್ಷನ್, ವಿಶ್. ಇದು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಡಿರೆಕ್ಷನ್ ಅಂದರೆ ದಾರಿ ತೋರಿಸ್ತಾ ಇಲ್ಲ, ವಿಶ್ ಅಂದರೆ ಇದು ಯಾವುದೇ ವಿಶ್ನು ಇಲ್ಲಿ ಮಾಡ್ತಾ ಇಲ್ಲ. ಇದೊಂದು ಇನ್ಸ್ಟ್ರಕ್ಷನ್, ಸೂಚನೆ ಕೊಡ್ತಾ ಇದ್ದಾರೆ ಶಿಕ್ಷಕರು ಆ ರಾಜುನಿಗೆ. ನೇಬರ್ನಲ್ಲಿ ಅಂದರೆ ಅಕ್ಕಪಕ್ಕದಲ್ಲಿರೋರು, ನೆರೆಯವರು ನೋಡಿ ಬರಿಬೇಡ, ಸ್ವಂತ ಉತ್ತರವನ್ನು ಬರೆ ಅಂತ ಹೇಳಿ ತಿಳ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 42. ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ಡೂ ಈಸ್. ಡೂ ಎನ್ನುವ ಶಬ್ದಕ್ಕೆ ಯಾವ ವರ್ಡ್ ಕೊಲೊಕೇಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಡೂ ಹೋಮ್ವರ್ಕ್, ಡೂ ಫುಡ್, ಡೂ ಮನಿ, ಡೂ ನಾಯ್ಸ್. ಸೊ ದ ರೈಟ್ ಆಪ್ಷನ್ ಈಸ್ ಎ, ಡೂ ಹೋಮ್ವರ್ಕ್, ಹೋಮ್ವರ್ಕ್ ಮಾಡು. ಫುಡ್ಗೆ ಬರೋದಿಲ್ಲ, ಪ್ರಿಪೇರ್ ಫುಡ್. ಮನಿ, ಮೇಕ್ ಮನಿ, ಈ ರೀತಿ ಬರುತ್ತೆ. ಸೊ ಡೂ ಹೋಮ್ವರ್ಕ್ ಈಸ್ ರೈಟ್. ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ದ ವರ್ಡ್ ವಿಚ್ ಹ್ಯಾಸ್ ಒನ್ ಸಿಲೆಬಲ್ ಈಸ್. ಯಾವ ಶಬ್ದವು ಒಂದು ಸಿಲೆಬಲನ್ನು ಹೊಂದಿದೆ? ಆಪ್ಷನ್ಸ್: ಟೇಬಲ್, ಗ್ರಾಫ್, ಆನೆಸ್ಟ್, ಡಿವೈಸ್. ಟೇಬಲ್ ಎರಡಿದೆ, ಗ್ರಾಫ್ 1 syllable, ಆನೆಸ್ಟ್ 2 syllables, ಡಿವೈಸ್ 2 syllables. So the right answer is B, graph, only 1 syllable. So B is right answer. Okay, next question 44. I am writing a short poem. The passive form of the above sentence is. ಓಕೆ, ಕೊಟ್ಟಿರುವಂಥ ವಾಕ್ಯ ಯಾವ ಕಾಲದಲ್ಲಿದೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೆನ್ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಎ ಶಾರ್ಟ್ ಪೊಯಮ್ ಈಸ್ ರಿಟನ್ ಬೈ ಮೀ. ಬಿ, ಎ ಶಾರ್ಟ್ ಪೊಯಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಸಿ, ಎ ಶಾರ್ಟ್ ಪೊಯಮ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ. ಡಿ, ಎ ಶಾರ್ಟ್ ಪೊಯಮ್ ವಾಸ್ ರಿಟನ್ ಬೈ ಮೀ. ಇದು ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಅಬ್ಜೆಕ್ಟ್ ಏನಾಗುತ್ತೆ ಅಂತಂದರೆ ಎ ಶಾರ್ಟ್ ಪೊಯಮ್, ಇದು ಸಿಂಗ್ಯುಲರ್ ಇದೆ, ಈಸ್ ಬರೀಬೇಕು. ದೆನ್ ನೆಕ್ಸ್ಟು ಕ್ರಿಯಾಪದಕ್ಕೆ ING ಪ್ರತ್ಯಯ ಬರೋದ್ರಿಂದ ಬೀಯಿಂಗ್ ಹಾಕಬೇಕಿಲ್ಲಿ. ಸೊ ಆಪ್ಷನ್ ಬಿ, ಎ ಶಾರ್ಟ್ ಪೊಯಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. Question number 45. Ramu and his friends dash every day to play in the park. The appropriate tense form of the verb. ವರ್ಬನ್ನು ಪರಿವರ್ತಿಸಿ ಬರಿಬೇಕು. ಸೊ ಆಪ್ಷನ್ಸ್ ಕೇಮ್, ಕಮಿಂಗ್, ಕಮ್ಸ್, ಕಮ್ ಇದೆ. ಸೊ ಇದು ರಾಮು ಆ್ಯಂಡ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಎವ್ರಿ ಡೇ. ಪ್ರತಿದಿನಾಲೂ ರಾಮು ಆ್ಯಂಡ್ ಮತ್ತು ಆತನ ಫ್ರೆಂಡ್ಸ್ ಬರ್ತಾರೆ. ಸೊ ಎಲ್ಲಿಗೆ ಬರ್ತಾರೆ? ಪಾರ್ಕ್ಗೆ ಆಟ ಆಡ್ಲಿಕ್ಕೆ ಬರ್ತಾರೆ. ಸೊ ಇದೊಂದು ಹ್ಯಾಬಿಚುವಲ್ ಆ್ಯಕ್ಷನ್ ಆಗಿರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇಲ್ಲಿ ಕೇಮ್, ಕಮಿಂಗ್, ಕಮ್ಸ್, ಕಮ್ ಇದೆ. ಇಲ್ಲಿ ರಾಮು ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಜನ ಇರೋದ್ರಿಂದ ಇಲ್ಲಿ ಕಮ್ ಬರುತ್ತೆ. ಒಂದು ವೇಳೆ ಬರೀ ರಾಮು ಅಷ್ಟೇ ಇದ್ದರೆ ಕಮ್ಸ್ ಆಗ್ತಿತ್ತು. ಸೊ ಆಪ್ಷನ್ ಡಿ, ಕಮ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 46. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ಪಾಪ್ಯುಲರ್ ಈಸ್. ಪಾಪ್ಯುಲರ್ ಪದ ಏನಿದೆ ಇದಕ್ಕೆ ಅಪೋಸಿಟ್ ಮಾಡಲಿಕ್ಕೆ ಪ್ರಿಫಿಕ್ಸ್ ಹಾಕಬೇಕು. ಸೊ ಅನ್, ಇನ್, ನಾನ್, ಡಿಸ್ ಇದೆ. ಅನ್ಪಾಪ್ಯುಲರ್, ಇನ್ಪಾಪ್ಯುಲರ್, ನಾನ್ ಪಾಪ್ಯುಲರ್, ಡಿಸ್ಪಾಪ್ಯುಲರ್. ಸೊ ದ ರೈಟ್ ಆನ್ಸರ್ ಈಸ್ ಎ, ಅನ್ಪಾಪ್ಯುಲರ್. ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 47. ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಸಿಟಿ. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆ್ಯನ್. ಓಕೆ, ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಸಿಟಿ. ಭಾರತ ಎನ್ನುವುದು ಒಂದು ಬ್ಯೂಟಿಫುಲ್ ಸಿಟಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಸಿಟಿಯನ್ನು ವರ್ಣಿಸ್ತಾ ಇದೆ.
ಸೊ ಸಿಟಿ ಅನ್ನೋದು ಇದು ನೌನ್, ಇಂಡಿಯಾ ಅನ್ನೋದು ಒಂದು ನೌನ್. ಸೊ ಇದು ಇಂಡಿಯಾ ಈಸ್ ಅ ಬ್ಯೂಟಿಫುಲ್ ಕಂಟ್ರಿ ಆಗಬೇಕಾಗಿತ್ತು, ಸಿಟಿ ಆಗಿದೆ. ಸೊ ಇಲ್ಲಿ ನೋಡಿ ಬ್ಯೂಟಿಫುಲ್ ಅನ್ನೋದು ಇಂಡಿಯಾ ಅಥವಾ ಸಿಟಿ ನೌನನ್ನು ವರ್ಣಿಸ್ತಾ ಇದೆ. ಸೊ ನೌನನ್ನು ವರ್ಣಿಸೋದು ಅಡ್ಜೆಕ್ಟಿವ್ ಆಗ್ತದೆ. ಸೊ ಆಪ್ಷನ್ ಸಿ ಅಜೆಕ್ಟಿವ್ ಈಸ್ ದ ರೈಟ್ ಆನ್ಸರ್. Question number 48. The stranger dash the door twice. The correct phrasal verb to be used here is. ಹಾಗಾದರೆ ಇಲ್ಲೊಂದು ಫ್ರೇಸಲ್ ವರ್ಬ್ನ ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ. ದ ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿ ಬಾಗಿಲನ್ನು ಬಾರಿಸಿದ. ಸೊ ಆಪ್ಷನ್ಸ್ ಎ ನಾಕ್ಡ್ ಇನ್, ಬಿ ನಾಕ್ಡ್ ಆನ್, C knocked at, D knocked for. The right option is B knocked on the door. B option is 49. Raju is the strongest man in the village. The comparative form of the above sentence is. ಈಗ ಕೊಟ್ಟಿರುವಂಥ ವಾಕ್ಯ ದ ಸ್ಟ್ರಾಂಗೆಸ್ಟ್ ಇದೆ, ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಸೊ ದಿಸ್ ಈಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ಕಂಪೇರಿಟಿವ್ ಡಿಗ್ರಿ ಮಾಡಿದಾಗ ಇದು ಸ್ಟ್ರಾಂಗರ್ ಆಗ್ತದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ರಾಜು ಈಸ್ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ಮ್ಯಾನ್ ಇನ್ ದ ವಿಲೇಜ್. ರಾಜು ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಇನ್ ದ ವಿಲೇಜ್. ಸಿ ರಾಜು ಈಸ್ ಮೋರ್ ಸ್ಟ್ರಾಂಗರ್ ಇನ್ ದ ವಿಲೇಜ್. ಡಿ ನೋ ಅದರ್ ಮ್ಯಾನ್ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ರಾಜು. ಡಿ ಆನ್ಸರ್ ಏನಿದೆ ಅದು ಡಿ ಆಪ್ಷನ್ನು ಅದು ಪಾಸಿಟಿವ್ ಡಿಗ್ರಿ. ಬಟ್ ದ ರೈಟ್ ಆನ್ಸರ್ ಈಸ್ ಎ. Raju is stronger than any other man in the village. This is comparative form. So option A is right. Question number 50. If we had been invited, we dash attended the function. The correct words to be used here to complete the if clause sentence are dash. ಹಾಗಾದರೆ ಇಲ್ಲಿ ಇಫ್ ಕ್ಲಾಸನ್ನು ಬಳಸಲಾಗಿದೆ. ಇಫ್ ಕ್ಲಾಸ್ ಇದ್ದಂಥ ಸಂದರ್ಭದಲ್ಲಿ ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಇವುಗಳನ್ನ ನಾವು ಬಳಸಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಫ್ ವಿ ಹ್ಯಾಡ್ ಬೀನ್ ಇನ್ವೈಟೆಡ್, ಅವರು ನಮ್ಮನ್ನು ಆಹ್ವಾನಿಸಿದ್ದರೆ, ಅವರು ನಮ್ಮನ್ನು ಕರೆದಿದ್ದರೆ ನಾವೇನು ಮಾಡ್ತಿದ್ವಿ, ವಿ ಡ್ಯಾಶ್ ಅಟೆಂಡೆಡ್ ದ ಫಂಕ್ಷನ್, ನಾವು ಫಂಕ್ಷನ್ಗೆ ಅಟೆಂಡ್ ಆಗ್ತಿದ್ವಿ. ಸೊ ಇಲ್ಲಿ ವುಡ್ ಹ್ಯಾವ್ ಇದೆ ನೋಡಿ, ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನಾವು ಫಂಕ್ಷನ್ಗೆ ಅಟೆಂಡ್ ಆಗ್ತಿದ್ವಿ. ಆಪ್ಷನ್ ಡಿ ಈಸ್ ರೈಟ್. Next, question number 51. The students are waiting for the teachers. Students are waiting for the teachers. The question tag to be used here is. ವಿದ್ಯಾರ್ಥಿಗಳೆಲ್ಲರೂ ಅವ್ರ ಟೀಚರ್ಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ಇದ್ರ ಕ್ವೆಶನ್ ಟ್ಯಾಗ್ ಏನಾಗುತ್ತೆ, ಆರ್ ದೇ, ಆರಂಟ್ ದೇ, ಈಸ್ ದೇ, ಈಸಂಟ್ ದೇ. ಓಕೆ, ಕೊಟ್ಟಿರುವಂಥ ವಾಕ್ಯ ನೋಡಿ, ದ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ದ ಟೀಚರ್ಸ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ. ಆರ್ ವೇಟಿಂಗ್ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಆರ್ ಇದು ಹೆಲ್ಪಿಂಗ್ ವರ್ಬ್ ಇದೆ, ಅಲ್ಲಿ ನೆಗೆಟಿವ್ ಫಾರ್ಮ್ ಇಲ್ಲ. ಸೊ ನೆಗೆಟಿವ್ ಫಾರ್ಮಲ್ಲಿ ಹಾಕಬೇಕು, ಆರಂಟ್ ಆಯಿತು. ಸೊ ಆಪ್ಷನ್ ಬಿ ಇದೆ ನೋಡಿ, ಆರಂಟ್ ದೇ. ಸ್ಟೂಡೆಂಟ್ಸ್ ಎಲ್ಲರೂ ಜಾಸ್ತಿ ಜನ ಇದ್ದಾರೆ, ಸೊ ಅದು ದೇ ಆಗುತ್ತೆ, ಆರಂಟ್ ದೇ. ಬಿ ಆಪ್ಷನ್ ಈಸ್ ರೈಟ್. ಕ್ವೆಶನ್ ನಂಬರ್ 52. ಮಹೇಶ್ ಈಸ್ ಡ್ಯಾಶ್ ಆಫೀಸರ್ ಇನ್ ಡ್ಯಾಶ್ ರೆವೆನ್ಯೂ ಡಿಪಾರ್ಟ್ಮೆಂಟ್. ದ ಆರ್ಟಿಕಲ್ಸ್ ಟು ಬಿ ಯೂಸ್ಡ್ ಹಿಯರ್ ಆರ್. ಹಾಗಾದರೆ ಆರ್ಟಿಕಲ್ಸ್ ತುಂಬೋದು ಎ, ಆ್ಯನ್ ಮತ್ತು ದ. ಮಹೇಶ್ ಈಸ್ ಡ್ಯಾಶ್ ಆಫೀಸರ್. ಮಹೇಶ್ ಒಬ್ಬ ಆಫೀಸರ್ ಎಲ್ಲಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ಇಲ್ಲಿ ಓ ಎನ್ನುವುದು ಆಫೀಸರ್, ಆ ಸ್ವರ ಇದೆ. ಸೊ ಹೀಗಾಗಿ ಇಲ್ಲಿ ಎ ಬರೋದಿಲ್ಲ, ಆ್ಯನ್ ಬರುತ್ತೆ. ದೆನ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ರೆವೆನ್ಯೂ ಅನ್ನೋದು ಒಂದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟು, ಹೀಗಾಗಿ ಇಲ್ಲಿ ದ ಬರೀಬೇಕು. ಸೊ ಆಪ್ಷನ್ ಎ, Mahesh is an officer in the revenue department. So option A is right. Question number 53. Raghav is a teacher. He works hard dash the welfare of his students. The preposition to be used here is. Raghav is a teacher. Raghav ಎನ್ನುವರು ಒಬ್ಬರು ಟೀಚರ್. He works hard. ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾವುದರ ಸಲುವಾಗಿ ಅಂತಂದರೆ ದ ವೆಲ್ಫೇರ್ ಆಫ್ ಹೀಸ್ ಸ್ಟೂಡೆಂಟ್ಸ್, ಅವರ ವಿದ್ಯಾರ್ಥಿಗಳ ದ ವೆಲ್ಫೇರ್
ವೆಲ್ಫೇರ್ ಅಂದರೆ ಏಳಿಗೆ, ವಿದ್ಯಾರ್ಥಿಗಳ ಏಳಿಗೆ ಸಲುವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಏಳಿಗೆಯ ಸಲುವಾಗಿ ಅನ್ಬೇಕಂದ್ರೆ ಫಾರ್ ಬರಬೇಕು. ಸೊ ಆಪ್ಷನ್ ಎ ಈಸ್ ರೈಟ್. ಕ್ವಶನ್ ನಂಬರ್ 54. ದೀಪಾ ಡ್ಯಾಶ್ ದಿನೇಶ್ ಆರ್ ಫ್ರೆಂಡ್ಸ್. ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಓಕೆ, ದೀಪಾ ಮತ್ತು ದಿನೇಶ್ ಇಬ್ಬರು ಫ್ರೆಂಡ್ಸ್. ಸೊ ಇದು ಭಾಳ ಈಸಿ ಇದೆ. ದೀಪಾ ಆ್ಯಂಡ್ ದಿನೇಶ್ ಆರ್ ಫ್ರೆಂಡ್ಸ್. ಸೊ ಆನ್ಸರ್ ಈಸ್ ಡಿ. ಕ್ವಶನ್ ನಂಬರ್ 55. ವಿ ಶುಡ್ ಡ್ಯಾಶ್ ದ ಎನ್ವಿರಾನ್ಮೆಂಟ್. The correct form of the word to be used is. Options: protect, protecting, protection, protects. So we should dash the environment. ನಾವು ಎನ್ವಿರಾನ್ಮೆಂಟ್ ಪರಿಸರವನ್ನು ರಕ್ಷಿಸಬೇಕು. ಓಕೆ, ಈ ಒಂದು ವಾಕ್ಯ ಅಡ್ವೈಸ್ ಮಾಡ್ತಾ ಇರೋದ್ರಿಂದ ಶುಡ್ ಬಂದಿದೆ. ಸೊ ಅಡ್ವೈಸ್ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಕ್ರಿಯಾಪದವನ್ನು V1ನಲ್ಲಿ ಬರೀಬೇಕು. ಸೊ ಪ್ರೊಟೆಕ್ಟ್ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ 56. ವಿಚ್ ಲೆಟರ್ ಈಸ್ ಇನ್ಫಾರ್ಮಲ್. ಇದರಲ್ಲಿ ಯಾವ ಲೆಟರ್ ಇನ್ಫಾರ್ಮಲ್ ಆಗಿದೆ? ಲೆಟರ್ನಲ್ಲಿ ಫಾರ್ಮಲ್ ಲೆಟರ್ಸ್ ಮತ್ತು ಇನ್ಫಾರ್ಮಲ್ ಲೆಟರ್ಸ್ ಅಂತಿದೆ. ಫಾರ್ಮಲ್ ಲೆಟರ್ಸ್ ಅಂತಂದರೆ ಆಫೀಸಿಗೆ ಬರೆಯೋದು. ಇನ್ಫಾರ್ಮಲ್ ಲೆಟರ್ಸ್ ಅಂತಂದರೆ ಇವುಗಳು ವೈಯಕ್ತಿಕ ಪತ್ರಗಳು, ಪರ್ಸ್ನಲ್ ಲೆಟರ್ಸ್ ಅಂದರೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಬರೆಯುವಂಥವುಗಳು ಇನ್ಫಾರ್ಮಲ್ ಲೆಟರ್ಸ್. ಸೊ ಇದರಲ್ಲಿ ಯಾವುದು ಇನ್ಫಾರ್ಮಲ್ ಲೆಟರ್ ಅಂಥೇಳಿ ಪ್ರಶ್ನೆ ಇದೆ. ಹಾಗಾದರೆ ಆಪ್ಷನ್ಸ್ ನೋಡೋಣ. ಲೆಟರ್ ಟು ದ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಇದು ಅಫಿಷಿಯಲ್ ಲೆಟರ್ ಆಗ್ತದೆ. ಸೊ ಇದು ಫಾರ್ಮಲ್ ಲೆಟರ್. ಬಿ, ಲೆಟರ್ ಟು ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಫಾರ್ ಲೋನ್, ಬ್ಯಾಂಕ್ ಮ್ಯಾನೇಜರ್ಗೆ ಲೋನ್ ಬೇಕೆಂದು ರಿಕ್ವೆಸ್ಟ್ ಮಾಡಿ ಪತ್ರ ಬರೆಯೋದು, ಇದು ಕೂಡ ಏನು ಅಂತಂದರೆ ಫಾರ್ಮಲ್ ಲೆಟರ್. ನೆಕ್ಸ್ಟ್ ಸಿ, ಲೆಟರ್ ಟು ಪೇರೆಂಟ್ಸ್ ಟೆಲ್ಲಿಂಗ್ ದೆಮ್ ಅಬೌಟ್ ಯುವರ್ ಪ್ರಿಪರೇಷನ್ ಫಾರ್ ಎಕ್ಸಾಮ್, ಎಕ್ಸಾಮ್ ಬಗ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದ್ದೀವಿ ಅಂತ ಹೇಳಿ ತಿಳ್ಕೊಂಡು ಪೇರೆಂಟ್ಸ್ಗೆ ಪತ್ರ ಬರೆಯೋದು, ಇದು ಇನ್ಫಾರ್ಮಲ್ ಲೆಟರ್. ಡಿ, ಲೆಟರ್ ಟು ದ ವಿಲೇಜ್ ಪಂಚಾಯತ್ ಹೆಡ್ ಕಂಪ್ಲೇನಿಂಗ್ ಅಬೌಟ್ ಗಾರ್ಬೇಜ್, ಗಾರ್ಬೇಜ್ ಅಂದರೆ ತಿಪ್ಪೆ ಸಲುವಾಗಿ ವಿಲೇಜ್ ಪಂಚಾಯತ್ ಹೆಡ್ಗೆ ಪತ್ರ ಬರೆಯೋದು, ಇದು ಕೂಡ ಅಫಿಷಿಯಲ್ ಲೆಟರ್. ಸೊ ಇದು ಫಾರ್ಮಲ್ ಲೆಟರ್. ಹಾಗಾದರೆ ಇನ್ಫಾರ್ಮಲ್ ಲೆಟರ್ ಯಾವುದು ಅಂತಂದರೆ ಆಪ್ಷನ್ ಸಿ ಈಸ್ ರೈಟ್. ಕ್ವಶನ್ ನಂಬರ್ 57. ಸ್ವಾಮಿ ವಾಸ್ ಅಪ್ರಿಸಿಯೇಟೆಡ್ ಆ್ಯಸ್ ಎ ಟ್ರೂ ಸ್ಕೌಟ್ ಬೈ ಹೀಸ್. ಸ್ವಾಮಿ ಯಾರಿಂದ ಈ ರೀತಿ ಹೊಗಳಿಸಿಕೊಳ್ಳಲ್ಪಟ್ಟ, ಏನಂತ ಹೇಳಿ? ಟ್ರೂ ಸ್ಕೌಟ್. ಟ್ರೂ ಸ್ಕೌಟ್ ಅಂತ ಹೇಳಿ ಸ್ವಾಮಿಗೆ ಹೇಳಿದವರು ಯಾರು? ಎ, ಕ್ಲಾಸ್ ಟೀಚರ್, ಬಿ, ಫ್ರೆಂಡ್ಸ್, ಸಿ, ಫಾದರ್, ಡಿ, ಹೆಡ್ ಮಾಸ್ಟರ್. ಸೊ ಆಪ್ಷನ್ ಡಿ, ಹೆಡ್ ಮಾಸ್ಟರ್ ಈಸ್ ರೈಟ್. ಕ್ವಶನ್ ನಂಬರ್ 58. ಸ್ವಾಮಿ ಥಾಟ್ ದ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್ ಪ್ಲೇಸ್ ಇನ್ ದ ಆಫೀಸ್ ರೂಮ್ ವಾಸ್. ಸ್ವಾಮಿ ಆಫೀಸ್ ರೂಮ್ನಲ್ಲಿ ಮಲಗದಂಥ ಸಂದರ್ಭದಲ್ಲಿ ಯಾವ ಒಂದು ಪ್ಲೇಸ್ ಬಹಳಷ್ಟು ಸೇಫ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಅಂದರೆ ಈತನಿಗೆ ರಕ್ಷಣೆ ಕೊಡುವಂಥದ್ದು ಮತ್ತು ಯಾವುದೇ ತೊಂದರೆ ಇರಲಾರ್ದಂಥ ಪ್ಲೇಸ್ ಯಾವುದು ಮಲ್ಕೊಳ್ಳಿಕ್ಕೆ ಅಂತೇಳಿ ವಿಚಾರ ಮಾಡ್ತಾನೆ ಅಂತಂದರೆ ಅಂಡರ್ ದ ಟೇಬಲ್, ಆನ್ ದ ಗ್ರೌಂಡ್, ಆನ್ ದ ಬೆಂಚ್, ಅಂಡರ್ ದ ಬೆಂಚ್. ಸೊ ಟೆಕ್ಸ್ಟ್ದಲ್ಲಿ ಯೂಸ್ ಮಾಡಿದ್ದು ಆಪ್ಷನ್ ಡಿ, ಅಂಡರ್ ದ ಬೆಂಚ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 59. ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಬಿಕಾಸ್. ಸ್ವಾಮಿ ಸಾಮಾನ್ಯವಾಗಿ ಗ್ರ್ಯಾನಿಯ ಹತ್ತಿರನೇ ಮಲ್ಕೊಳ್ತಾ ಇದ್ದ, ಏಕೆಂದರೆ ಎ, ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್, ಒಬ್ಬನೇ ಮಲ್ಕೊಳ್ಳಿಕ್ಕೆ ಹೆದರ್ತಾ ಇದ್ದ. ಬಿ, ಹೀಸ್ ಮದರ್ ಹ್ಯಾಡ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ವಿತ್ ಹರ್, ಸ್ವಾಮಿ ತಾಯಿ ಹೇಳಿದ್ಲಂತೆ ಅಜ್ಜಿ ಹತ್ರ ಮಲ್ಕೊಳ್ಳೋ ಅಂತ ಹೇಳಿ. ಸಿ, ಹೀಸ್ ಗ್ರ್ಯಾನಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್, ಗ್ರ್ಯಾನಿಗೆ ಒಬ್ಬಳೇ ಮಲ್ಕೊಳ್ಳೋದಕ್ಕೆ ಭಯವಂತೆ. ಡಿ, ಹೀಸ್ ಗ್ರ್ಯಾನಿ ವಾಸ್ ಓಲ್ಡ್. ದ ರೈಟ್ ಆನ್ಸರ್ ಈಸ್ ಎ, ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್, ಸ್ವಾಮಿಗೆ ಒಬ್ಬನೇ ಮಲ್ಕೊಳ್ಳೋಕ್ಕೆ ಹೆದರಿಕೆ ಆಗ್ತಾ ಇತ್ತು. ಸೊ ಆಪ್ಷನ್ ಎ ಇಸ್ ರೈಟ್. ಕ್ವಶನ್ ನಂಬರ್ 60. ದರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದೀಸ್ ವರ್ ದ ವಾಯ್ಸಸ್ ಆಫ್. ದಿಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ಈ ರೀತಿ ಯಾರು ಚೀರಿದ್ರು, ಇದು ಯಾರ ಧ್ವನಿ? ಎ, ದಿನೇಶ್ ತೆಲ್ರೇಜಾ, ಬಿ, ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್, ಸಿ, ಬಾಲೇಶ್ವರ್ ಮಿಶ್ರಾ, ಡಿ, ಪಾಸರ್ ಬಾಯ್.
ಸೊ ದ ರೈಟ್ ಆನ್ಸರ್ ಈಸ್ ಬಿ, ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್. ರೋಮಾ ತೆಲ್ರೇಜಾ ಏನು ಬೀಳ್ತಾ ಇದ್ಲು ಅದರ ಹತ್ತಿರ ಇನ್ನೊಂದು ಟ್ರೈನ್ ಅಪೋಸಿಟ್ ಆಗಿ ಬರ್ತಾಯಿತ್ತು. ಸೊ ಆ ಟ್ರೈನ್ನವರು ಈ ಒಂದು ದೃಶ್ಯವನ್ನು ನೋಡಿದರು. ಸೊ ದಿಸ್ ವೇರ್ ದ ವಾಯ್ಸಸ್ ಆಫ್ ದ ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್. ಆಪ್ಷನ್ ಬಿ ಈಸ್ ರೈಟ್. Question number 61. When Roma met with an accident, no one volunteered to help ಆಗಬೇಕಾಗಿತ್ತು. ಸೊ ರೋಮಾ ತೆಲ್ರೇಜಾ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯಾರೊಬ್ಬರು ಅವಳಿಗೆ ಸಹಾಯ ಮಾಡಲಿಲ್ಲ. ಏಕೆಂದರೆ ಎ, ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಅವರು ಪೊಲೀಸ್ ಅಥವಾ ಕೋರ್ಟ್ ಜೊತೆಗೆ ಮುಂದೆ ಅಡ್ಡಾಡಬೇಕಾಗತ್ತೆ, ತಿರುಗಾಡಬೇಕಾಗತ್ತೆ ಅನ್ನೋ ಸಲುವಾಗಿ ಅವ್ರು ಯಾರು ಹೆಲ್ಪ್ ಮಾಡಲಿಲ್ಲ. ಬಿ, ದ ವರ್ ಸ್ಟ್ರೇಂಜರ್ಸ್ ಟು ರೋಮಾ. ಅವರೆಲ್ಲರೂ ರೋಮಾಳಿಗೆ ಅಪರಿಚಿತರಾಗಿದ್ದರು. ಸಿ, ದ ವರ್ ಬ್ಯುಸಿ ಇನ್ ದೇರ್ ವರ್ಕ್ಸ್. ಅವರು ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ದ ವರ್ ಸ್ಟ್ರೇಂಜರ್ಸ್ ಟು ಹರ್. ಸೊ ಜನ ಯಾಕೆ ಆಕೆಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಎ, ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಪೊಲೀಸ್ ಜೊತೆಗೆ ಅಥವಾ ಕೋರ್ಟ್ ಜೊತೆಗೆ ಯಾಕೆ ನಾವು ತಿರುಗಾಡಬೇಕು ಅನ್ನುವಂಥ ಒಂದು ಉದಾಸೀನತೆಯಿಂದ ಅಥವಾ ಹೆದರಿಕೆಯಿಂದ ಅವ್ರು ಏನು ಮಾಡಲಿಲ್ಲ ಅಂತಂದರೆ ಆಕೆಗೆ ಸ್ವಯಂ ಪ್ರೇರಣೆಯಿಂದ ಸಹಾಯ ಮಾಡಲಿಲ್ಲ. Question number 62. Don Anselmo, we have made a discovery. This was said by Don Anselmo. ನಾವು ಒಂದು ಸಂಶೋಧನೆ ಮಾಡಿದ್ದೇವೆ. ಈ ರೀತಿ ಹೇಳಿದವರು ಯಾರು? ಈ ಮಾತುಗಳು ಯಾರು? ದ ಅಮೇರಿಕನ್ ಫ್ರೆಂಡ್ಸ್, ಸರ್ವೇಯರ್, ನರೇಟರ್, ದ ಪೀಪಲ್ ಆಫ್ ರಿಯೋ ಇನ್ ಮಿಡಿಯೋ. ಸೊ ದ ರೈಟ್ ಆಪ್ಷನ್ ಈಸ್ ಸಿ, ನರೇಟರ್. ನರೇಟರ್ ಯಾರು? ಈ ಒಂದು ಲೆಸನನ್ನು ಬರೆದವರು ಜುವಾನ್ ಎ ಎಸ್ ಅಡಿಲೋ. ಸೊ ಆಪ್ಷನ್ ಸಿ ಈಸ್ ರೈಟ್. Question number 63. Don Anselmo did not sell the trees because he. Don Anselmo ಗಿಡಗಳನ್ನು ಮಾರಲಿಲ್ಲ. ಏಕೆಂದರೆ ಆಪ್ಷನ್ಸ್ ಎ, ವಾಂಟೆಡ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಪರಿಸರವನ್ನು ಕಾಪಾಡೋದಕ್ಕೋಸ್ಕರವಾಗಿ ಗಿಡಗಳನ್ನು ಮಾರಲಿಲ್ಲ. ಬಿ, ಫೆಲ್ಟ್ ದಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಆ ಎಲ್ಲ ಮರಗಳು ಹಳ್ಳಿಯ ಮಕ್ಕಳಿಗೆ ಸೇರಬೇಕಾದಂಥದ್ದು. ಸೊ ಆದ್ದರಿಂದ ಆತ ಆ ಗಿಡಗಳನ್ನು ಮಾರಲಿಲ್ಲ. ಆಪ್ಷನ್ ಸಿ, ವಾಂಟೆಡ್ ವುಡ್ ಫಾರ್ ಹಿಮ್ಸೆಲ್ಫ್. ಆತನಿಗೆ ಕಟ್ಟಿಗೆಗಳು ಬೇಕಾಗಿದ್ವು. ಸೊ ಹೀಗಾಗಿ ಆತ ಗಿಡಗಳನ್ನು ಮಾರಲಿಲ್ಲ. ಆಪ್ಷನ್ ಡಿ, ಫೆಲ್ಟ್ ಡ್ಯಾಟ್ ದೇ ಬಿಲಾಂಗ್ ಟು ಹೀಸ್ ಆ್ಯನ್ಸೆಸ್ಟರ್ಸ್. ಅವುಗಳು ತನ್ನ ಆ್ಯನ್ಸೆಸ್ಟರ್ಸ್ ಪೂರ್ವಿಕರಿಗೆ ಸಂಬಂಧಪಟ್ಟಿದ್ವು. ಸೊ ಹೀಗಾಗಿ ಮಾರಲಿಲ್ಲ. ಹಾಗಾದರೆ ವೆನೆವರ್ ಎ ಚೈಲ್ಡ್ ಬಾರ್ನ್ ಇನ್ ದ ವಿಲೇಜ್ ಹಿ ಪ್ಲ್ಯಾಂಟೆಡ್ ಎ ಟ್ರೀ ಆನ್ ದಟ್ ಚೈಲ್ಡ್. ಯಾವಾಗ ಆ ಊರಿನಲ್ಲಿ ಮಗು ಹುಡ್ತಾ ಇತ್ತು ಅದರ ಹೆಸರಲ್ಲಿ ಆತ ಏನು ಮಾಡ್ತಿದ್ದ ಅಂತಂದರೆ ಒಂದು ಗಿಡವನ್ನು ನೆಡ್ತಾ ಇದ್ದ. ಸೊ ಈ ಗಿಡಗಳೆಲ್ಲವೂ ಆ ಹಳ್ಳಿಯ ಮಕ್ಕಳಿಗೆ ಸೇರಬೇಕಾಗಿದ್ವು. ಆಪ್ಷನ್ ಬಿ, ಫೆಲ್ಟ್ ಡ್ಯಾಟ್ ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಸೊ ಆಪ್ಷನ್ ಬಿ ಈಸ್ ರೈಟ್. Question number 64. It took months of negotiation to come to an understanding with the old man because ಡಾನ್ ಅನ್ಸೆಲ್ಮೋ ಹೊಲವನ್ನು ಮಾರುವಂಥ ಪ್ರಕ್ರಿಯೆ ಅಥವಾ ಅಫಿಷಿಯಲ್ ಡಿಸ್ಕಷನ್ ಎಷ್ಟು ದಿನ ತೆಗೆದುಕೊಳ್ತು ಅಂದರೆ ಆಲ್ಮೋಸ್ಟ್ 1 month, 1 ತಿಂಗಳು ತೆಗೆದುಕೊಳ್ತು. ಏಕೆಂದರೆ ಆಪ್ಷನ್ಸ್ ಎ, ಕುಡ್ ನಾಟ್ ಹಿಯರ್ ಪ್ರಾಪರ್ಲಿ. ಆತನಿಗೆ ಸರಿಯಾಗಿ ಕೇಳಿಸ್ತಾ ಇದ್ದಿಲ್ಲ. ಬಿ, ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್. ಡಾನ್ ಅನ್ಸೆಲ್ಮೋಗೆ ಅವ್ರು ಮಾತಾಡುವಂಥ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ. ಆಪ್ಷನ್ ಸಿ, ವಾಸ್ ನಾಟ್ ಇನ್ ಎ ಹರಿ. ಡಾನ್ ಅನ್ಸೆಲ್ಮೋಗೆ ಹರಿ ಅಂದರೆ ಅವಸರ ಇದ್ದಿಲ್ಲ. ಆಪ್ಷನ್ ಡಿ, ದ ಲ್ಯಾಂಡ್ ವಾಸ್ ನಾಟ್ ಮೇಜರ್ಡ್. ಆ ಒಂದು ಭೂಮಿಯನ್ನು ಮೇಜರ್ ಮಾಡಿದ್ದಿಲ್ಲ ಅಂದರೆ ಅಳೆದಿದ್ದಿಲ್ಲ. ಸೊ ಹೀಗಾಗಿ 1 ತಿಂಗಳು ಹೋಯಿತು. ಹಾಗಾದರೆ ದ ರೈಟ್ ಆಪ್ಷನ್ ಈಸ್ ಸಿ, ವಾಸ್ ನಾಟ್ ಇನ್ ಅ ಹರಿ. ಡಾನ್ ಅನ್ಸೆಲ್ಮೋಗೆ ಅವಸರ ಇದ್ದಿಲ್ಲ. ಸೊ ಇಟ್ ಟುಕ್ಸ್ ಮಂತ್ಸ್. ಹಾಗಾದರೆ ಆಪ್ಷನ್ ಸಿ ಈಸ್ ರೈಟ್. Question number 65. Dr. Ambedkar bought books by curtailing his daily needs. This shows that Dr. Ambedkar curtailing his daily needs, he bought books. ತಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಕಡಿಮೆ ಮಾಡಿ ಹಣವನ್ನು ಉಳಿಸಿ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದರು. ಈ ಒಂದು ಸೆಂಟೆನ್ಸ್ ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತದೆ? ಆಪ್ಷನ್ಸ್
ಎ ಡಿಡ್ ನಾಟ್ ವೇಸ್ಟ್ ಮನಿ, ಹಣವನ್ನು ವೇಸ್ಟ್ ಮಾಡಬಾರ್ದು ಅಂತ ಪುಸ್ತಕ ಕೊಂಡ್ಕೊಳ್ತಾ ಇದ್ರು. ಬಿ ಡಿಡ್ ನಾಟ್ ಲೈಕ್ ಟು ಸ್ಪೆಂಡ್ ಮನಿ, ಹಣವನ್ನು ಖರ್ಚು ಮಾಡೋದಕ್ಕೆ ಅವರಿಗೆ ಮನಸ್ಸಿದ್ದಿಲ್ಲ ಬೇರೆ ಕಡೆ, ಸೊ ಹೀಗಾಗಿ ಪುಸ್ತಕ ತೆಗೆದುಕೊತಿದ್ರು. ಆಪ್ಷನ್ ಸಿ ವಾಸ್ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್, ಪುಸ್ತಕಗಳನ್ನು ಓದೋದು ಅಂದರೆ ಅವ್ರಿಗೆ ಎಲ್ಲೆಲ್ಲದ ಆಸಕ್ತಿ. ಆಪ್ಷನ್ ಡಿ ಡಿಡ್ ನಾಟ್ ಹ್ಯಾವ್ ಮನಿ, ಅವ್ರ ಹತ್ರ ಹಣ ಇದ್ದಿಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಸಿ ವಾಸ್ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್, ಪುಸ್ತಕಗಳನ್ನು ಓದೋದಂದರೆ ಅವ್ರಿಗೆ ಎಲ್ಲೆಲ್ಲದ ಪ್ರೀತಿ. ಸೊ ಹೀಗಾಗಿ ಕರ್ಟೇಲಿಂಗ್ ಅಂದರೆ ಕಡಿಮೆ ಮಾಡೋದು, ಕರ್ಟೇಲಿಂಗ್ ಈಸ್ ಡೈಲಿ ನೀಡ್ಸ್ ಆ್ಯಂಡ್ ಬಾಟ್ ಬುಕ್ಸ್. ಸೊ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಕ್ವೆಶನ್ 66. ಬಾಬಾ ಸಾಹೇಬ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಒಂದು ಕೃತಿಗಳಿಂದ, ವರ್ಕ್ಸ್ ಅಂದರೆ ಇಲ್ಲಿ ಕೃತಿಗಳು, ಯಾರ ಒಂದು ಕೃತಿಗಳಿಂದ, ಯಾರ ಒಂದು ಪುಸ್ತಕಗಳಿಂದ ಬಹಳಷ್ಟು ಇನ್ಫ್ಲೂಯೆನ್ಸ್ ಆದರು ಅಂದರೆ ಪ್ರಭಾವಕ್ಕೆ ಒಳಗಾದರು. ಇನ್ಫ್ಲೂಯೆನ್ಸ್ ಮೀನ್ಸ್ ಪ್ರಭಾವ. ಸೊ ಯಾರಿಂದ ಪ್ರಭಾವಿತಗೊಂಡರು ಅಂತಂದರೆ ಆಪ್ಷನ್ಸ್ ನೆಹರು, ಅಬ್ರಾಹಿಂ ಲಿಂಕನ್, ಮಹಾತ್ಮ ಫುಲೆ, ಗಾಂಧೀಜಿ. ಸೊ ದ ರೈಟ್ ಆಪ್ಷನ್ ಈಸ್ ಸಿ ಮಹಾತ್ಮ ಫುಲೆ. ಆಪ್ಷನ್ ಸಿ ಈಸ್ ರೈಟ್. Next question. Take him home, give him the things he likes, indulge him. Here him refers to take him home, ಈತನನ್ನು ಮನೆಗೆ ಕರ್ಕೊಂಡು ಹೋಗ್ರಿ. give him whatever he likes, ಆತ ಏನು ಕೇಳ್ತಾನೆ ಅದನ್ನು ಕೊಡ್ರಿ. indulge him, ಆತನನ್ನು ಖುಷಿಯಿಂದ ಇಡ್ರಿ. ಸೊ ಇಲ್ಲಿ ಹಿಮ್ ಅಂದರೆ ಯಾರು, ಅವನನ್ನು ಖುಷಿಯಾಗಿಡುವೊಂದು ಅನ್ನೋದಂದರೆ ಯಾರು, ಅವನು ಯಾರು ಇಲ್ಲಿ ಅಂತಂದರೆ ಪಂಡಿತ ರವಿಶಂಕರ್, ಅನಂತ್, ಉಸ್ತಾದ್ ಅಲ್ಲಾರಕ, most shy man. So the right option is B, Anant. Anant was suffering from cancer. ಸೊ ಆದ್ದರಿಂದ ಆತನ್ನು ಮನೆ ಕರ್ಕೊಂಡು ಹೋಗಿ ರೆಸ್ಟ್ ಕೊಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಕ್ವೆಶನ್ ನಂಬರ್ 68. ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಫಾರ್ ಅನಂತ್ ವಾಸ್, ಅನಂತನ ಜೀವನದಲ್ಲಿ ಒಂದು ಸಾರಿ ಬರುವಂತಹ ಚಾನ್ಸ್ ಯಾವುದು, ಜೀವನದೊಳಗೆ ಒಂದು ಸಾರಿ ಬರುವಂತಹ ಈ ಒಂದು ಅವಕಾಶ ಯಾವುದು? ಆಪ್ಷನ್ಸ್ to request Pandit Ravishankar to visit his place. B. To see and hear Pandit Ravishankar. C. To take part in the forthcoming table tennis tournament. D. To meet Ustad Allaraka. So the right option is B. To see and hear Pandit Ravishankar. ಪಂಡಿತ್ ರವಿಶಂಕರ್ ಅವ್ರನ್ನ ಕಾಣೋದು ಮತ್ತು ಅವರ ಒಂದು ಸಿತಾರ್ ವಾದನವನ್ನು ಕೇಳೋದು. ಸೊ ಆಪ್ಷನ್ ಬಿ ಇಸ್ ರೈಟ್. Question number 69. Satish could hear Surender only after he repeated the question 3 times because. ಸುರೇಂದರ್ 3 ಸಾರಿ ಹೇಳಿದ ನಂತರ ಸತೀಶನಿಗೆ ಕೇಳ್ತು, ಏಕೆಂದರೆ ಆಪ್ಷನ್ಸ್ ಹಿ ವಾಸ್ ಬ್ಯುಸಿ ಇನ್ ಡ್ರಾಯಿಂಗ್, ಸತೀಶ್ ಡ್ರಾಯಿಂಗನ್ನು ಬಿಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದ. ಬಿ ಹಿ ವಾಸ್ ರೀಡಿಂಗ್ ಅ ಬುಕ್, ಸತೀಶ್ ಪುಸ್ತಕವನ್ನು ಓದ್ತಾ ಇದ್ದ, ಸೊ ಹೀಗಾಗಿ ಆತನಿಗೆ ಕೇಳಿಸ್ಲಿಲ್ಲ. ಸಿ ಹಿ ಡಿಡ್ ನಾಟ್ ನೋಟಿಸ್ ಹಿಮ್, ಆತನ ಕಡೆ ಲಕ್ಷ್ಯ ಇದ್ದಿಲ್ಲ. ಡಿ ಹಿ ಕುಡ್ ನಾಟ್ ಹಿಯರ್ ಹಿಮ್, ಆತ ಕರೆದದ್ದು ಈತನಿಗೆ ಕೇಳಿಸ್ಲಿಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಡಿ ಹಿ ಕುಡ್ ನಾಟ್ ಹಿಯರ್ ಹಿಮ್. ಸತೀಶನ ಸುರೇಂದ್ರ ಕರೆದದ್ದು ಆತನಿಗೆ ಕೇಳಿಸ್ಲಿಲ್ಲ, ಆತನ ಕಿವಿಗೆ ಪೆಟ್ಟು ಬಿದ್ದಿತ್ತು. ಸೊ ಆಪ್ಷನ್ ಡಿ ಈಸ್ ರೈಟ್. Question number 70. Satish's father felt that artists, ಸತೀಶ್ ಅವರ ಫಾದರ್ ಈ ರೀತಿ ಅಂದ್ಕೊಂಡಿದ್ರು, ಏನಂದರೆ ಆರ್ಟಿಸ್ಟ್ಸ್ ಕಲಾವಿದರು ಹೆಂಗಿರ್ತಾರಂದ್ರೆ ಕೆನಾಟ್ ರೀಡ್ ಆ್ಯಂಡ್ ರೈಟ್, ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇದ್ದಿಲ್ಲಂತೆ. ಬಿ ಡು ನಾಟ್ ಮೇಕ್ ಮಚ್ ಮನಿ, ಸಾಕಷ್ಟು ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಆರ್ಟಿಸ್ಟ್ಗಳು ಅನ್ನೋದು ಅವರ ಅಭಿಮತವಾಗಿತ್ತು. ಸಿ ವೇಸ್ಟ್ ಟೈಮ್, ಆರ್ಟಿಸ್ಟ್ಗಳು ಟೈಮನ್ನು ವೇಸ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಫೀಲಿಂಗ್ ಆಗಿತ್ತು. ಡಿ ಡ್ರಾಯಿಂಗ್ ಡಸಂಟ್ ಮೇಕ್ ಎನಿ ಸೆನ್ಸ್, ಡ್ರಾಯಿಂಗನ್ನು ತೆಗೆದುಕೊಂತ ಕೂತ್ಕೊಳ್ಳೋದು ಅಂಥ ಒಂದು ಒಳ್ಳೆಯ ಕೆಲಸ ಅಲ್ಲ, ಸೊ ಅಥವಾ ಅದೊಂದು ಅರ್ಥಪೂರ್ಣ ಕೆಲಸ ಅಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ಇದರಲ್ಲಿ ಬಿ ಡು ನಾಟ್ ಮೇಕ್ ಮಚ್ ಮನಿ, ಸಾಕಷ್ಟು ಹಣವನ್ನು ಅವ್ರಿಗೆ ಗಳಿಸ್ಲಿಕ್ಕಾಗೋದಿಲ್ಲ ಆರ್ಟಿಸ್ಟ್ಗಳಿಗೆ ಅನ್ನೋದು ಅವರ ಅಭಿಮತವಾಗಿತ್ತು. ಕ್ವೆಶನ್ ನಂಬರ್ 71. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಜೀನಿಯಸ್ ಬಿಕಾಸ್, ಪೋಯೆಟ್ ಅಂದರೆ ಇಲ್ಲಿ ರಸ್ಕಿನ್ ಬಾಂಡ್ ತಮ್ಮ ಅಜ್ಜಿಯನ್ನು ಜೀನಿಯಸ್ ಅಂತ ಕರೆದಿದ್ದಾರೆ.
ಏಕೆಂದರೆ ಆಪ್ಷನ್ಸ್ ಸ್ಪೆಂಟ್ ಹರ್ ಓಲ್ಡ್ ಏಜ್ ಗ್ರೇಸ್ಫುಲಿ. ಅಜ್ಜಿ ತನ್ನ ಏನು ವಯಸ್ಸಾದಂಥ ಸಂದರ್ಭದಲ್ಲಿ ಭಾಳ ಗ್ರೇಸ್ಫುಲ್ಲಾಗಿ ಮರ್ಯಾದೆಯಿಂದ ಬಾಳ್ತಾ ಇದ್ಲು. ಬಿ ಶಿ ಲವ್ಡ್ ಟ್ರೀಸ್, ಅವಳು ಗಿಡಗಳನ್ನು ಇಷ್ಟಪಡ್ತಾ ಇದ್ಲು, ಸೊ ಜೀನಿಯಸ್ ಅಂತ ಕರೆದರು. ಆಪ್ಷನ್ ಸಿ ಶಿ ಲಿವ್ಡ್ ಇನ್ ಅ ಟ್ರೀ, ಅವಳು ಗಿಡದಲ್ಲಿ ವಾಸವಾಗಿದ್ಲು, ಆದ್ದರಿಂದ ಆ ರೀತಿ ಕರೆದರು. ಆಪ್ಷನ್ ಡಿ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಈವನ್ ಎಟ್ ದ ಏಜ್ ಆಫ್ 62, ಅವಳು ತನ್ನ 62ನೇ ವಯಸ್ಸಿನಲ್ಲೂ ಕೂಡ ಗಿಡವನ್ನು ಏರ್ತಾ ಇದ್ಲು. ಸೊ ಆಪ್ಷನ್ ಡಿ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಈವನ್ ಎಟ್ ದ ಏಜ್ ಆಫ್ 62. ಆಪ್ಷನ್ ಡಿ ಈಸ್ ರೈಟ್. Question number 72. The poet's grandmother was taught to climb trees by her. ಕವಿಯ ಅಜ್ಜಿ ಅಂದರೆ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಯಾರಿಂದ ಗಿಡವನ್ನು ಏರೋದನ್ನು ಕಲಿತು? ಆಪ್ಷನ್ಸ್ ಗ್ರ್ಯಾಂಡ್ ಸನ್, ಬಿ ಸನ್, ಸಿ ಬ್ರದರ್, ಡಿ ನೈಬರ್. ಸೊ ದ ರೈಟ್ ಆಪ್ಷನ್ ಈಸ್ ಸಿ ಬ್ರದರ್. ಅಜ್ಜಿಯ ಪ್ರೀತಿಯ ಸಹೋದರ ಏನು ಮಾಡ್ತಾನೆ ಅಂತಂದ್ರೆ ಗಿಡವನ್ನು ಏರೋದಕ್ಕೆ ಕಲಿಸ್ತಾನೆ. ಸೊ ಆಪ್ಷನ್ ಸಿ ಈಸ್ ರೈಟ್. ಕ್ವಶನ್ ನಂಬರ್ 73. ಇದು ಪೋಯಮನ್ನು ಪೂರ್ಣಗೊಳಿಸೋದು. ಇಟ್ ಬ್ಲೆಸ್ಡ್ ಡ್ಯಾಶ್. ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್, ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ಆಸ್ ದ ಜೆಂಟಲ್ from heaven. The right option is it blessed. ಹಾಗಾದರೆ ಇದಕ್ಕೆ ಬಿ ಬರುತ್ತೆ. It blessed him that gives and him that takes. So option B is right. Question number 74. In the poem Quality of Mercy, mercy drops from heaven like dash. Quality of Mercy ಪೋಯಮ್ನಲ್ಲಿ ಮರ್ಸಿ ಹೆವನದಿಂದ ಅಂದರೆ ಸ್ವರ್ಗದಿಂದ ಯಾವ ರೀತಿ ಇಳಿದು ಬರುತ್ತದೆ? ಎ ಬ್ಲೆಸ್ಸಿಂಗ್, ಬಿ ಟೆಂಪರಲ್ ಪವರ್, ಸಿ ಆವ್ ಆ್ಯಂಡ್ ಮೆಜೆಸ್ಟಿ, ಡಿ ಜೆಂಟಲ್ ರೇನ್. ಹಾಗಾದರೆ ಸ್ವರ್ಗದಿಂದ ಕರುಣೆ ಯಾವ ರೀತಿಯಾಗಿ ಬರುತ್ತೆ, ಮರ್ಸಿ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಆಪ್ಷನ್ ಡಿ ಜೆಂಟಲ್ ರೇನ್ ಅಂದರೆ ಸಾವಕಾಶವಾದ ಮೃದುವಾದ ಮಳೆ. ಸೊ ಆಪ್ಷನ್ ಡಿ ಈಸ್ ರೈಟ್. Question number 75. The Song of India is a dialogue between. The Song of India poem ಏನಿದೆ ಇದು ಯಾರ ನಡುವೆ ಸಂಭಾಷಣೆ ನಡೆದಿದೆ? ಆಪ್ಷನ್ಸ್ ಎ ದ ಪೀಪಲ್ ಆಫ್ ಇಂಡಿಯಾ ಆ್ಯಂಡ್ ಪ್ರಾಫಿಟ್, ಬಿ ದ ಪೋಯೆಟ್ ಆ್ಯಂಡ್ ದ ಗಾಡ್, ಸಿ ಮದರ್ ಇಂಡಿಯಾ ಆ್ಯಂಡ್ ದ ಸೋಲ್ಜರ್ಸ್, ಡಿ ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಸೊ ದ ಆಪ್ಷನ್ ಡಿ ಈಸ್ ರೈಟ್. ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಪೋಯೆಟ್ ವಿಕ್ರಮ್ ಗೋಕಾಕ್ ಮತ್ತು ಭಾರತ ಮಾತೆ ಮದರ್ ಇಂಡಿಯಾ. ಸೊ ಆಪ್ಷನ್ ಡಿ ಈಸ್ ರೈಟ್. ಕ್ವಶನ್ ನಂಬರ್ 76. ಅಕಾರ್ಡಿಂಗ್ ಟು ದ ಪೋಯೆಟ್, ಪ್ರಾಫೆಟ್ ಆ್ಯಂಡ್ ಸಿಯರ್ಸ್ ಹ್ಯಾವ್. ಅಕಾರ್ಡಿಂಗ್ ಟು ಪೋಯೆಟ್ ಕವಿಯ ಪ್ರಕಾರ ಪ್ರೊಫೆಟ್ಸ್ ಮತ್ತು ಸಿಯರ್ಸ್ ಅಂದರೆ ದೇವದೂತರು, ಭವಿಷ್ಯವಾದಿಗಳು ಮತ್ತು ಋಷಿಮುನಿಗಳು ಏನನ್ನು ತೋರಿಸಿಕೊಟ್ಟಿದ್ದಾರೆ? ಆಪ್ಷನ್ಸ್ ಎ showed the straight path of life, B led an exemplary life, C tried to remove superstitions in the society, D tried to create classless society. So the option is A showed the straight path of life. ಜೀವನದೊಳಗೆ ನಾವು ಯಾವ ರೀತಿ ಇರಬೇಕು ಅನ್ನುವಂಥ ನೇರ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ರೈಟ್. ಕ್ವಶನ್ ನಂಬರ್ 77. ದ ಜಾರ್ಜ್ ಪ್ಲೇಯರ್ ಈಸ್ ಕಂಪೇರ್ಡ್ ಟು. ಜಾರ್ಜ್ ಪ್ಲೇಯರನ್ನು, ಜಾರ್ಜ್ ನುಡಿಸುವಂಥ ವ್ಯಕ್ತಿಯನ್ನು ಯಾರಿಗೆ ಕಂಪೇರ್ ಮಾಡಲಾಗಿದೆ ಅಂದರೆ ಹೋಲಿಸಲಾಗಿದೆ? ಆಪ್ಷನ್ಸ್ ಎ ಪುವರ್ ಮ್ಯಾನ್, ಬಿ ಆ್ಯನ್ ಇಂಡಿಯನ್ ಸಿಂಗರ್, ಸಿ ಆ್ಯನ್ ಆಫ್ರಿಕನ್, ಡಿ ಆ್ಯನ್ ಏನ್ಷಿಯಂಟ್ ಮ್ಯಾರಿನರ್. ಸೊ ದ ರೈಟ್ ಆಪ್ಷನ್ ಈಸ್ ಡಿ ಆ್ಯನ್ ಏನ್ಷಿಯಂಟ್ ಮ್ಯಾರಿನರ್. ಅಂದರೆ ಈ ಜಾರ್ಜ್ ಪ್ಲೇಯರ್ ಹಿ ವಾಸ್ ಅ ನಿಗ್ರೋ. ಸೊ ಆತನನ್ನು ಯಾರಿಗೆ ಹೋಲಿಸಲಾಗಿದೆ ಅಂತಂದ್ರೆ ಏನ್ಷಿಯಂಟ್ ಮ್ಯಾರಿನರ್ಗೆ ಹೋಲಿಸಲಾಗಿದೆ, ಪ್ರಾಚೀನ ಕಾಲದ ನಾವಿಕ. ಸೊ ಆಪ್ಷನ್ ಡಿ ಈಸ್ ರೈಟ್.
Question number 78. With heavy dash, the appropriate option to complete this line of the poem is. ಈ ಒಂದು ಪೋಯಮನ್ನು ಕಂಪ್ಲೀಟ್ ಮಾಡುವಂಥದ್ದು ವಿತ್ ಹೆವಿ ಸೈಜ್ ಅಂದರೆ ಇದು ಬ್ಲೈಂಡ್ ಬಾಯ್ ಪೋಯಮ್ ಎಂದು. ಚಿಯರ್ ಆಫ್ ಮೈಂಡ್ ಡಿಸ್ಟ್ರಾಯ್, ನಾಟ್ ವಾಟ್ ಐ ಕೆನಾಟ್ ಹ್ಯಾವ್, sighs I often hear, blessings of the sight. So with heavy sighs I often hear, option B is right. Question number 79. The police suspected that Mohan and his family were making copies of. ಪೊಲೀಸರು ಏನಂತೆ ಸಸ್ಪೆಕ್ಟ್ ಮಾಡಿದರು ಅಂದರೆ ಸಂಶಯ ವ್ಯಕ್ತಪಡಿಸಿದರು ಅಂತಂದರೆ ಮೋಹನ್ ಮತ್ತು ಆತನ ಫ್ಯಾಮಿಲಿ ಯಾರ ಒಂದು ಭಾಷಣಗಳನ್ನು ಕಾಪಿ ಮಾಡ್ತಾಯಿದ್ರು, ನಕಲು ಮಾಡ್ತಾಯಿದ್ರು. ಎ ಮಹಾತ್ಮ ಸ್ಪೀಚ್, ಬಿ ಫ್ರೀಡಮ್ ಸ್ಪೀಚ್, ಸಿ ನೇತಾಜಿ ಸ್ಪೀಚ್, ಡಿ ಕ್ವಿಟ್ ಇಂಡಿಯಾ ಮೂಮೆಂಟ್. ಸೊ ಇಲ್ಲಿ ಆಪ್ಷನ್ ಎ ಮಹಾತ್ಮ ಸ್ಪೀಚ್, ಮಹಾತ್ಮ ಗಾಂಧೀಜಿಯವರ ಸ್ಪೀಚ್ಗಳನ್ನು ಸೈಕ್ಲೋಸ್ಟೈಲ್ ಮಷಿನ್ದಲ್ಲಿ ಜೆರಾಕ್ಸ್ ಮಾಡಿ ಅಥವಾ ಕಾಪಿ ಮಾಡಿ ಅವುಗಳನ್ನು ಜನರಿಗೆ ಹಂಚ್ತಾ ಇದ್ದರು. ಸೊ ಆಪ್ಷನ್ ಎ ಇಸ್ ರೈಟ್. Question number 80. Hanif's mother Hema Aziz was a dash. ಹನೀಫ್ ಅವರ ತಾಯಿ ಹೇಮಾ ಅಜೀಜ್ ಅವರು ಏನಾಗಿದ್ದರು? ಆಪ್ಷನ್ಸ್: ಹೋಮ್ ಮೇಕರ್, ಬಿ ಬ್ರಾಡ್ಕಾಸ್ಟಿಂಗ್ ಪ್ರೋಗ್ರಾಮರ್, ಸಿ ವೋಕಲ್ ಆರ್ಟಿಸ್ಟ್, ಡಿ ಟೀಚರ್. ಸೊ ದ ರೈಟ್ ಆಪ್ಷನ್ ಈಸ್ ಸಿ ವೋಕಲ್ ಆರ್ಟಿಸ್ಟ್. ಹೇಮಾ ಅಜೀಜ್ ಅವರು ಹಿನ್ನೆಲೆ ಗಾಯಕರಾಗಿದ್ದರು. ಸೊ ವೋಕಲ್ ಆರ್ಟಿಸ್ಟ್ ಈಸ್ ರೈಟ್. Hold me close till I get up.